ನಮಸ್ಕಾರ ದೇವರು. ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ, ಯಾವುದೇ ಥರದ ಟೆಕ್ನಿಕಲಿ ಟಾಪಿಕ್ ಮಾಡೋದಿಲ್ಲ. ಇವಾಗ ಸೋಷಿಯಲಲ್ಲಿ ನಡೀತಿರೋದು ನೋಡಿದ್ರೆ ಗುರು, ಟೆಕ್ನಿಕಲಿ ಬಿಟ್ಬಿಟ್ಟು ಈ ಸೋಷಿಯಲ್ ಬಗ್ಗೆನೇ ಮಾಡಬೇಕು ಅನ್ಸ್ಬಿಡುತ್ತೆ. ಏನಕ್ಕೆ ಅಂದರೆ, ದಿನಕ್ಕೆ ಒಂದೊಂದು ಕತೆ ಕೇಳ್ತಾ ಇದ್ದೀವಿ. ಅಜ್ಜಿನ ಬಡಿಯ ನಾವು ಚಿಕ್ಕದ್ರಲ್ಲಿ ಇರಬೇಕಾದ್ರೆ ನಮ್ಮ ಅಜ್ಜಿರು ಈ ಥರ ಕತೆ ಹೇಳ್ಕೊಟ್ಟಿರ್ಲಿಲ್ಲ. ಆ ರೇಂಜ್ಗೆ ಒಳ್ಳೊಳ್ಳೆ ಕತೆಗಳು ಬರ್ತಾ ಇದ್ದಾವೆ. ಏನು ಕನ್ಫ್ಯೂಸೇಷನ್ ಮಾಡ್ತಾ ಇದ್ದಾರೆ ನಮಗೆ ಅಂದರೆ, ತಲೆಗೆ ಹುಳ ಬಿಟ್ಕೊಬಿಟ್ಟು ನಾವೇ ಕೆರ್ಕ ಬಿಡ್ಬೇಕು ಹಂಗೇನೆ ಪರಪರ ಅಂತ ಆ ರೇಂಜಿಗೆ ಕನ್ಫ್ಯೂಸ್ ಆಗ್ತಿದೆ. ಏನಂದ್ರೆ, ಫಸ್ಟು ನಾವು ಬುರ್ಡೆಗೆ ಹೆಂಗೆ ನೋಡಿದ್ವಿ, ಅವನವನ ಬಂದ ವೀರ ಸೂರ ಇಲ್ದೇ ಇರೋದೆಲ್ಲ ಹಾಕಂದು ಹುಳಿ ಒಗ್ಗರಣೆ ಕೊಟ್ಬಿಟ್ಟದ್ದೆ ಡಿಫ್ರೆಂಟಾಗಿ ಕತೆ ಹೇಳ್ದ. ನಾವು ಗೊತ್ತಿಲ್ದೇನೆ ಕೇಳ್ಕ ಕುಂತ್ಕೊಂಡ್ವಿ. ಯಾಕೆ ಅಂದರೆ, ಈ ವಿಡಿಯೋ ನಾನು ಕೂಡ ನೋಡಿದೆ, ನಮ್ಮ ಫ್ರೆಂಡು ನಾವು ಡಿಸ್ಕಷನ್ ಮಾಡಿದ್ವಿ. ಯಾವ ಗುರು ಇವನು ಈ ರೇಂಜಿಗೆ ಬಂದ, ನಮ್ಮವರೇ ಧ್ವನಿ ಎತ್ತಿರೋ ಟೈಮಲ್ಲಿ ಯಾವನೋ ಒಬ್ಬ ಬಂದು ಧ್ವನಿ ಎತ್ತುತ್ತಾ ಇದ್ದಾನೆ ಗುರು, ಇವೇ ಸೂಪರ್ ಗುರು ಇವನು ಗ್ರೇಟ್ ಅನ್ನೋ ರೇಂಜ್ಗೆ ಹೊಂಟೋಗ್ಬಿಟ್ಟಿದ್ವಿ ನಾವು. ಒಂದು ರೇಂಜ್ ಅಂತಲೂ ಹೇಳ್ಬಿಟ್ಟಿದೀವಿ. ನಮ್ಮ ಹುಡುಗನೂ ಹೇಳಿದ್ದಾನೆ, ಸೂಪರ್ ಗುರು ಈ ರೇಂಜಿಗೆ ಬಿಲ್ಡಪ್ ಕೊಟ್ಟಿದ್ದಾನಲ್ಲ ಇವನು ಅಂತ. ಅದು ಬಿಲ್ಡಪ್ ಅಂತ ಅವನು ನಮ್ಮ ಹುಡುಗ ಒಂದ್ಸಲ ಮಾತಲ್ಲಿ ಹೇಳಿದ, ಅದು ನಮ್ಗೆ ಅರ್ಥ ಆಗಿರಲಿಲ್ಲ. ಈ ನಡುವೆ ಇವಾಗ ಇರೋ ಪ್ರೊಸೆಸಿಂಗ್ ನೋಡಿದ ಮೇಲೆ ಗೊತ್ತಾಯ್ತು ಅದು ದೊಡ್ಡ ಬಿಲ್ಡಪ್ ಏನೇ ಅಂತ. ಯಾಕಂದ್ರೆ ಅವ್ನು ಹೇಳೋ ಕತೆ ಕೇಳಿದ್ರೆ ಗುರು, ನನ್ನ ತಂಗಿ ಮಕ್ಳು 7 ವರ್ಷ ಅವು ಕುಂತ್ಕ ಚಪ್ಪಾಳೆ ಹೊಡಿಯವು, ಆ ಥರ ಇತ್ತು ಕತೆ. ಇವಾಗ ನಾವು ಆ ಕತೆ ಬಿಟ್ಟಾಕೋಣ. ಟಾಪಿಕ್ ಅದು ಎಲ್ಲ ಹೋಗಿ ತಗ್ಲಾಕೊಂಡಿದೆ. ಈಗ ಆ ಬುರುಡೆ ಒಳಗಡೆ ಏನು ಇದೆ, ಖಾಲಿ ಬುರುಡೆನಾ ಅದು ಏನಾರು ಒಳಗಡೆ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅವರು. ಇವಾಗ ಹೊಸ ಒಂದು ಟ್ರೆಂಡ್ ಶುರು ಆಗ್ಬಿಟ್ಟಿದೆ. ಟ್ರೆಂಡ್ ಏನಪ್ಪಾ ಅಂದ್ರೆ, ಈ ಸುಮಂತ್ ಗೌಡ ಎಡಪತಿ ಬಲಪತಿ ಅಂತ ಹೇಳೋಣ ಇವ್ರನ್ನ. ನೆಕ್ಸ್ಟ್ ಹೋಗೋ ದಿನಗಳಲ್ಲಿ ಇವ್ರಿಗೂ ಒಂದು ಒಳ್ಳೆ ಬೆಸ್ಟ್ ನೇಮ್ ಇಕ್ಬಿಡೋಣ. ಏನಂದ್ರೆ, ಈ ಎಡಪಂಥಿ ಅಂತ ಬಂತು ಅಂದ್ರೆ, ನಾವು ಈಗ ಏನ್ ಹೇಳ್ತಾರೋ ಗೊತ್ತಾಗ್ತಿಲ್ಲ ಗುರು. ತಲೆ ಒಳಗೆ ಕೈ ಹಾಕಿ ಕಳಿಸ್ತಾ ಇದಾರೆ. ನ್ಯಾಯದ ಪರ ಅಂತ ಹೇಳ್ತಿದಾರೆ. ಇವ್ರು ನ್ಯಾಯದ ಪರ ಇದಾರೋ ಇಲ್ಲ ತಮ್ಮನ್ ಬೇಳೆಗಳು ಬೇಯಿಸ್ಕೊಳ್ತಿದಾರೋ ಒಂದು ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಈ ಎಡಪಂಥಿ ಒಂದ್ ಲೈನ್ ಹೇಳೋಣ, ಬಲಪಂಥಿ ಒಂದ್ ಲೈನ್ ಹೇಳೋಣ. ಎಡಪಂಥಿಗೆ ಬಂದ್ಬಿಟ್ಟು ಈ ಸುಮಂತ್ ಅಂಡ್ ಗ್ಯಾಂಗ್ ಏನ್ ಬರುತ್ತೆ ಹಿಂದೆಗಡೆ ಅದೆಲ್ಲ ಹೇಳೋಣ. ಯಾಕೆಂದ್ರೆ ನಾನು ಡೈಲಿ ಇವ್ರ ವಿಡಿಯೋಗಳನ್ನ ನೋಡಿ ಗುರು, ಅಯ್ಯೋ ನನಗೆ ತಲೆ ಕನ್ಫ್ಯೂಸ್ ಆಗ್ಬಿಟ್ಟೈತೆ ಗುರು, ಯಾರ ಪರ ನಿಂತ್ಕೊಳ್ಳೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ನಾ ಈಗ ಸದ್ಯಕ್ಕೆ ಎಡಪಂಥಿ ಪರನೂ ಇಲ್ಲ, ಬಲಪಂಥಿ ಪರನೂ ಇಲ್ಲ. ಇಬ್ರು ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇವನ್ ಯಾವನ ಬರ್ತಾನೆ ಸುಮಂತ್ ಗೌಡ, ಯಾವನ ಚಂದನ್ ಗೌಡ ಬಂದ 50 ಲಕ್ಷ ಈಸ್ಕೊಂಡ ಅಂತಾನೆ. ಅಲ್ಲಿ ಚಂದಣ್ಣನ ಬರ್ತಾನೆ, ನನಗೆ ಫಂಡ್ ಮಾಡಿರೋ ಅವ್ನು ತೋರಿಸ್ಲಿ, ಪ್ರೂಫ್ ಸಮೇತ ತೋರಿಸ್ಲಿ, ನಾನು ತಲೆಗೆಲ್ಲ ಹಾಕಬಿಡ್ತೀನಿ ಅವ್ನು ಈಸ್ಕೊಂಡು, ಕಾಲಡಿನ ನುಗ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇದರಲ್ಲಿ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟದೆ. ಈಗ ಎಡಪಂಥಿ ಯಾರಿಗೆ ಕೊಟ್ಬಿಡೋಣ ಅಂದ್ರೆ ಸುಮಂತ್ ಅಂಡ್ ಗ್ಯಾಂಗ್ ಕೊಟ್ಬಿಡೋಣ, ಬಲಪಂಥಿ ಯಾರು ಕೊಡೋಣ ಅಂದ್ರೆ ಚಂದನ ಅಂಡ್ ಗ್ಯಾಂಗ್ ಕೊಟ್ಬಿಡೋಣ. ಚಂದನ ಅಂಡ್ ಗ್ಯಾಂಗ್ ಅಲ್ಲಿ ಯಾರು ಬರ್ತಾನೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಎಡಪಂಥಿ ಸುಮಂತ್ ಗ್ಯಾಂಗ್ ಅಲ್ಲಿ ಯಾರು ಬರ್ತಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಈ ಫೈನಲ್ ವೈಸ್ ಮುಗಿದ ಮೇಲೆ ಇವ್ರಿಗೊಂದು ನಾಮಕರಣ ಇಕ್ಕೋಣ. ಏನಪ್ಪಾ ಅಂದ್ರೆ, ಆಲ್ರೆಡಿ ನಾವು ಒಂದು ಬುರುಡೆ ಕತೆ ಕೇಳಿದೀವಿ. ಆ ಬುರುಡೆ ಕತೆ ಜೊತೆಗೆ ಇದು ತರ್ಲೆ ಕತೆ ಅಂತ ಲಾಸ್ಟ್ ಅಲ್ಲಿ ನಾಮಕರಣ ಮಾಡೋಣ. ಯಾರು ಫೈನಲ್ ಅಲ್ಲಿ ತರ್ಲೆ ಕತೆ ಬಿಟ್ಟಿದ್ರು ಅಂತ ಒಂದು ಕ್ಲಾರಿಟಿ ಬರುತ್ತಾ, ಕನ್ಫರ್ಮೇಶನ್ ಬರುತ್ತಾ, ಆವಾಗ ನಾವು ತರ್ಲೆ ಗ್ಯಾಂಗ್ ಅಂತ ಹೆಸರು ಇಕ್ಬಿಡೋಣ. ಇವಾಗ ಯಾರನ್ನು ನಾವು ಯಾವುದೇ ಕಾರಣಕ್ಕೂ ತರ್ಲೆ ಗ್ಯಾಂಗ್ ಅಂತ ಕರೆಯೋದು ಬೇಡ. ಇದ್ರ ಮುಖಾಂತರ ಏನಪ್ಪಾ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ಎಡಪಂಥಿ ಪರನೂ ಇರ್ತೀರ ಸುಮಂತ್ ಕಡೆ, ಬಲಪಂಥಿ ಪರನೂ ಇರ್ತೀರ ಚಂದನ್ ಕಡೆ. ಚಂದನ್ ಅನ್ನೋರ್ದು ಟೀಮ್ ಅವರು ಒಂದ್ ಸ್ವಲ್ಪ ಆದಷ್ಟು ಕ್ಲಾರಿಟಿ ಕೊಡಿ. ಸುಮಂತ್ ಕಡೆ ಟೀಮ್ ಅವರು ಆದಷ್ಟು ಕ್ಲಾರಿಟಿ ಕೊಡಿ. ಯಾಕೆಂದ್ರೆ ಗುರು, ನಾನು ಡೈಲಿ ಇಬ್ರು ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ. ಅವನು ಸುಮಂತ್ ಗೌಡ ಬರ್ತಾನೆ, ಏನೇನೋ ಹೇಳ್ತಾನೆ, ಸರಿ ಅನ್ಬಿಟ್ಟು ಇನ್ಯಾವುದೋ ವಿಡಿಯೋದಲ್ಲಿ ಆಡಿಯೋದಲ್ಲಿ ತಗ್ಲಾಕಲ್ತಾನೆ, ನಾ ಕೀರ್ತಿಯಣ್ಣನ ಕೇಳಿ ಹೇಳ್ತೀನಿ ಅಂತಾನೆ. ಅದು ನಿಜನ ಸುಳ್ಳ ಅನ್ನೋದು ನಮ್ಗೆ ಒಂದೂ ಗೊತ್ತಾಗ್ತಿಲ್ಲ. ಅದು ಆಡಿಯೋ ನಿಜನ ಸುಳ್ಳ ಅದು ಒಂದು ಕ್ಲಾರಿಫೈ ಇನ್ನೂ ಸಿಕ್ಕಿಲ್ಲ. ನಾನು ಏನಂದ್ರೆ, ಡೈಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುವಂತ ಇನ್ಫಾರ್ಮೇಶನ್ಗಳನ್ನ ಗ್ಯಾದರ್ ಮಾಡ್ತಾ ಇರ್ತೀನಿ, ಕಲೆಕ್ಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಇವೆಲ್ಲ ನೋಡಿ ಯಾಕೆಂದ್ರೆ ನಾನು ಸ್ಟ್ಯಾಂಡಿಂಗ್ ಇನ್ನೂ ಇವನ್ ಕಡೆನಾ ಅಂತ ನಿಂತಿಲ್ಲ. ಈಗ ಇಬ್ರು ಯಾವ ರೇಂಜ್ ಕನ್ಫ್ಯೂಸ್ ಮಾಡ್ತಿರ್ತಾರೆ ಅಂದ್ರೆ, ನಾನು ಹೇಳೋದು ನನಗ್ ಸರಿ ಅಂತ ಫುಲ್ಲು ಕನ್ಫ್ಯೂಷನ್ ಕೊಡ್ತಿದ್ದಾರೆ. ಏನಂದ್ರೆ, ಎಡಪಂಥಿ ಒಂದ್ ಲೈನ್ ಇರುತ್ತೆ, ಈಗ ಬಲಪಂಥಿ ಒಂದ್ ಲೈನ್ ಇರುತ್ತೆ. ನಂತರ ಸ್ಟ್ಯಾಂಡಿಂಗ್ ಇರೋರು ಅಷ್ಟು ಜನ ಇರ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಅಂತವ್ರು ತುಂಬಾ ಕನ್ಫ್ಯೂಸ್ ಆಗ್ಬೇಡಿ. ಇವಾಗ ಎಡಪಂಥಿಯವ್ರು ಏನು ಕಮೆಂಟ್ ಮುಖಾಂತರ ಇಲ್ಲಿ ತಿಳಿಸ್ತಾರೆ ನೋಡೋಣ, ಈ ಬಲಪಂಥಿಯವ್ರು ಏನು ಕಮೆಂಟ್ ಮುಖಾಂತರ ಇಲ್ಲಿ ತಿಳಿಸ್ತಾರೆ ನಾವು ನೋಡ್ತಾ ಹೋಗೋಣ. ನನಗೂ ಒಂದು ಕ್ಲಾರಿಫಿಕೇಶನ್ ಬೇಕು ಗುರು. ಯಾಕೆಂದ್ರೆ ನಾನು ಈಗ ಈ ಬಲಪಂಥಿ ಚಂದನ್ ಅಣ್ಣನ ಏನಿದೆ, ಈ ಅಣ್ಣನ ನಾನು ಒಂದು 7 ವರ್ಷದಿಂದ ಅವ್ರು ಯಾವಾಗ MLA ಎಲೆಕ್ಷನ್ ಬಂದ್ರು, ನಾನೊಬ್ಬ ಹಳ್ಳಿ ಹುಡುಗ ಈ ತರ ಆ ತರ ಅಂತ ಅವ್ರ ಜೀವನದ ಬಗ್ಗೆ ಹೇಳಿ ಎಲೆಕ್ಷನ್ ನಿಂತ್ಕೊಂಡ್ರು, ಒಂದ್ಸಲ ಅವಕಾಶ ಕೊಟ್ಟು ನೋಡಿ ಅಂತ ಅವಾಗಿಂದನೂ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರ ವಿಡಿಯೋಗಳನ್ನ ನೋಡ್ಕೊ ಬರ್ತಾ ಇದ್ದೀನಿ ನಾನು. ಅವ್ರ ಬಗ್ಗೆನೂ ನಾನು ಇವಾಗ ಗೊತ್ತಿಲ್ದೇನೆ ಏನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅವ್ರ ಒಂದು ಕರೆಕ್ಟ್ ಆಗಿರೋ ಕ್ಲಾರಿಫಿಕೇಶನ್ ಇನ್ನ ಸಿಕ್ಕಿಲ್ಲ, ಕೊಡ್ತಾ ಇಲ್ಲ. ಅವ್ರ ಪರವಾಗೂ ನೋಡೋಣ. ಪರ ಏನು ಬೇಕಾಗಿಲ್ಲ ಗುರು, ಸ್ಟ್ಯಾಂಡಿಂಗ್ ಅಲ್ಲಿ ನಿಂತ್ಕೊಂಡು ಈ ಅಣ್ಣ ಏನ್ ಹೇಳ್ತಾನೆ ನೋಡೋಣ, ಮತ್ತೆ ಸುಮಂತ್ ಗೌಡ ಏನ್ ಹೇಳ್ತಾನೆ ನೋಡೋಣ. ಅವ್ನ್ ಗೋರ್ಲರ್ ಕನ್ನಡಿಗ ಬಂದ, ಅವನ್ ಯಾರ ಅಕೌಂಟ್ ಉಡಾಯಿಸ್ಬಿಟ್ಟ ಬಂದ್ಬಿಟ್ಟಿದ್ದೆ. ಯಾಕಂದ್ರೆ ಅದ್ರಲ್ಲಿ ಅವನೊಬ್ಬ
ಫ್ರೀ ಇದು ಕೊಡ್ತೀನಿ ನಾನು ಅಂತ ಹೇಳಿದ್ದ, ಬಂದ್ಬಿಟ್ಟಿದ್ದೆ ಇವನ್ ಬಗ್ಗೆ ಟ್ರೋಲ್ ಮಾಡ್ದ ಅಂದ್ಬಿಟ್ಟಿದ್ದೆ, ಕಾಪಿ ರೈಟ್ಸ್ ಕೊಟ್ಟು ಅವ್ನ ಅಕೌಂಟ್ ಹೋಗಿಸ್ತಾ, ಅದು ಒಂದು ತಪ್ಪಾಗುತ್ತೆ. ಅವ್ರು ಏನಾರು ಡಿಸ್ಕಷನ್ ಅದು ಇನ್ಸೈಡಲ್ಲಿ ಮಾಡ್ಕೊಳ್ಳಿ. ಸೊ ಇವಾಗ ಈ ಗೋಲ್ಡನ್ ಕನ್ನಡಿಗೆ ಏನಿದ್ದಾನೆ ಅಪವಾದನೆ ಕೊಟ್ಟಿರೋದು ಯಾರ ಮೇಲೆ? ಈ ಬಲಪಂಥಿ ಚಂದ್ರಣ್ಣನ ಮೇಲೆ. ಅದೇ ಸರಿನಾ ಇದು ಸರಿನಾ? ಸುಮ್ನೆ ಕನ್ಫ್ಯೂಸೇಷನ್ ಗುರು. ಯಾಕಾಗೋ ಅಂದ್ರೆ ಇವನ್ ಬಂದು ಇವನೇನು ಹೇಳ್ತಾನೆ, ಇವನ್ ಮೂಗ್ನೇರಕ ಅವ್ನ್ ಬಂದು ಅವನೇನು ಹೇಳ್ತಾನೆ. ಈ ಮಧ್ಯದಲ್ಲಿ ನಾವೇನಂದ್ರೆ ಎಡ್ಚರ್ಕೂ ಇಲ್ಲ ಬಲ್ಚರ್ಕೂ ಇಲ್ದಿದ್ರು ಕೇಳಿಸ್ಕೊ ತಲೆ ಕೆಟ್ಟೋಗಿದೆ. ಸೊ ಮಂಜುನಾಥ ಸ್ವಾಮಿ ವಿಷಯದಲ್ಲಿ ಹೋದವರೆಲ್ಲ ಹಿಂಗೆ ಆಗ್ತಾರ ಅನ್ನೋದು ನನಗೊಂದು ಕನ್ಫ್ಯೂಷನ್ ಸಿಗ್ತಾ ಇಲ್ಲ. ಈ ನಡುವೆ ಈ ಬಲಪಂಥಿಲಿ ಏನ್ ಬರುತ್ತೆ, ಇದ್ರ ಜೊತೆಗೆ ಈ ಅಭಿ ಬೇರೆ ಬಂದ್ಬಿಟ್ನ. ಈಗ ಅಷ್ಟ್ ದಿನ ಚಂದನಣ್ಣ ಹೇಳಿದ ಬರ್ತಾನೆ ಅಭಿ, ಎಲ್ಲಾನು ಕ್ಲಾರಿಫಿಕೇಶನ್ ಕೊಡ್ತಾನೆ ಅಂತ. ಏನ್ ಕೊಡ್ತಾನೋ ಮಣ್ಣು ಒಂದು ಗೊತ್ತಾಗ್ತಿಲ್ಲ. ಅವ್ನ್ ಹೇಳೋದ್ ನೋಡಿದ್ರೆ ನನಗೆ ತಿಕ್ಲಾತ ಬಿಡುತ್ತೆ ಒಂದ್ಸಲ. ಯಾಕೆಂದ್ರೆ ಅವನದು ಲೈವ್ ವಿಡಿಯೋ ಕುಂತ್ಕೊಂಡು ನಾನು 12 ಗಂಟೆ ರಾತ್ರಿ ನೋಡಿದೆ. ಯಾವ್ದು ಪವರ್ ಟಿವಿ ಸಂಪಾದಕನ ಮೇಲೆ ಹಾಕಿದ್ನ ಒಂದು ಸುಜಾತ ಆಂಟಿಗೆ ಏನೋ ಮಾಡ್ತಾರೆ ಅಂತ. ಸೊ ಅದನ್ನ ನೋಡ್ಬಿಟ್ಟಿದ್ದೆ. ಅದ್ರಲ್ಲಿ ನೋಡಿದ್ರೆ ಪವರ್ ಟಿವಿ ಸಂಪಾದಕ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ. ಇವನೇನೋ ಬಿಟ್ಟ ಬಾಣನ ನಾನು ಎಲ್ಲ ಕೇಳ್ತಾ ಕುಂತಿದ್ದೀರಾ ಅನ್ಕೊಂಡು. ಹಂಗಾಗಿ ಇವನ್ ಮಾತು ನಂಬೋದಿಕ್ಕೂ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇವನ್ ಆಕ್ಟಿವಿಟಿಗಳು ನೋಡಿನೇ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಸೊ ಯಾಕೆಂದ್ರೆ ಅವನೊಬ್ಬ ಬಂದ ಫಸ್ಟ್ ಬುಡ್ಡೆ ಗ್ಯಾಂಗ್ ಬರೋಕ್ ಮೊದ್ಲೇನೆ ಬುಡ್ಡೆ ಬರುತ್ತೆ, ಗ್ಯಾಂಗ್ ಬರುತ್ತೆ, ಭೀಮ ಬರ್ತಾನೆ ಅನ್ಕೊಂಡು ಎಲ್ಲಾನು ಒದ್ರು ಬಿಟ್ಟಿದ್ದೆ. ಇರ್ಬಾರ್ದೆಲ್ಲನೂ ಕಲ್ಸ್ಬಿಟ್ಟು ಜನಗಳಿಗೆ. ಒಂದ್ ನ್ಯಾಯವಾದ ರೀತಿಯಲ್ಲಿ ನಡೀತಿದ್ದಂತ ಕೇಸ್ನ ತಗೊಬಂದ್ಬಿಟ್ಟು ಎತ್ತಾಗ ತಳ್ಬಿಟ್ಟ ದಾರಿ ಇಲ್ದೋರ್ಚರ್ಕೆ. ಸೊ ಅದು ಹೋಯ್ತು. ಇವಾಗ ಇಲ್ಲಿ ಅದ್ರ ಹಿಂದೆಗಡೆ ನಿಂತಿದ್ದವರು ಇಲ್ಲಿ ಬಳಸ್ಕೊಂಡೋದೆ ಕಲ್ಸ್ಕೊತ ಕುಂತಿದ್ದಾರೆ. ಸೊ ನಾನು ಫೈನಲಿ ಕೇಳೋದ್ ಏನಪ್ಪಾ ಅಂದ್ರೆ, ಈ ಗ್ಯಾಂಗ್ ಅಲ್ಲಿ ತರ್ಲೆ ಗ್ಯಾಂಗ್ ಯಾರು ಅಂತಾನೆ ಕನ್ಫ್ಯೂಸೇಷನ್ ಆಗಿದೆ. ಸೊ ಇವಾಗ್ಲೇ ನಾ ಯಾರಿಗೂ ತರ್ಲೆ ಗ್ಯಾಂಗ್ ಅಂದ್ಬಿಟ್ಟು ಕ್ಲಾರಿಫಿಕೇಶನ್ ಕೊಡೋದಿಲ್ಲ, ಕ್ಲಾರಿಟಿನೂ ಕೊಡೋದಿಲ್ಲ, ಹೇಳೋದಿಕ್ ಹೋಗೋದಿಲ್ಲ. ಯಾಕೆಂದ್ರೆ ಆ ತರ ಕನ್ಫ್ಯೂಸೇಷನ್ ಅಲ್ಲಿ ಇದೆ. ಫೈನಲೈಸ್ ಆಗಿ ತರ್ಲೆ ಗ್ಯಾಂಗ್ ಯಾರು ಅಂತ ನೋಡ್ತಾ ಹೋಗೋಣ. ಈಗ ಎಡಪಂಥಿಯವ್ರು ಮಾಡ್ತಿರೋ ಅಪವಾದನೆ ಸರಿನಾ, ಬಲಪಂಥಿಯವ್ರು ಮಾಡ್ತಿರೋ ಅಪವಾದನೆ ಸರಿನಾ ಅಂತ ಅಬ್ಸರ್ವೇಷನ್ ಮಾಡೋಣ. ಕನ್ಫ್ಯೂಸ್ ಆಗ್ತಿದೆ. ಒಂದಷ್ಟು ಎಡಪಂಥಿ ಕಡೆಯವರು ಬಲಪಂಥಿ ಕಡೆಯವರು ಏನಾರ ಒಂದು ಕ್ಲಾರಿಟಿ ಕೊಡೋದಕ್ಕೆ ಟ್ರೈ ಮಾಡಿ. ಏನಕ್ಕೆ ಅಂದ್ರೆ ಈ ಸುಮಂತ್ ಬರ್ತಾನೆ ಎಲ್ಲೆಲ್ಲೋ ಕುಂತ್ಕ ಏನೇನೋ ಹೇಳಾಕ್ ಬಿಡ್ತಾನೆ, ಎಲ್ಲೆಲ್ಲೋ ಕುಂತ್ಕ ಏನೇನೋ ಹೇಳ್ತಾವನೋ ಇಲ್ಲ ನಿಜ ಹೇಳ್ತಾವನೋ ಒಂದೂ ಗೊತ್ತಾಗ್ತಿಲ್ಲ. ಅದ್ರ ಜೊತೆಗೆ ಅಲ್ಲಿ ಹಿಂದೆಗಡೆ ನಿಂತ್ಕೊಂಡು ಆ ಕೀರ್ತಿ ಅಣ್ಣ ಹೇಳ್ತಾರೆ, ಇವನು ಮಂಜು ಗೌಡ ಬಂದು ಹೇಳ್ತಾನೆ, ಆ ವಿಕಾಸ್ ಅಣ್ಣ ಬಂದು ಇನ್ನೊಂದು ಹೇಳ್ತಾನೆ. ಇನ್ನೊಂದೇನಿಲ್ಲ, ಅವರೆಲ್ಲ ಒಂದೊಂದು ಪ್ರೂಫ್ ತೋರಿಸಿ ಹೇಳ್ತಿದ್ದಾರೆ. ಹಂಗಾಗಿ ಫುಲ್ಲು ಕನ್ಫ್ಯೂಸ್ ಆಗ್ತಿದೆ. ಇವ್ರು ತೋರಿಸಿರೋ ಪ್ರೂಫ್ ನಿಜಾನ? ಈ ಚಂದನಣ್ಣ ಬಂದ್ಬಿಟ್ಟಿದ್ದೆ ಇವ್ನು ನ್ಯಾಯಯುತವಾಗಿ ಓಡಾಡ್ತೀನಿ ನಾನು ಅಂತಾರೆ. ಅದ್ರ ಜೊತೆಗೆ ನಂದು ಈ ಬಟ್ಟೆ ಅಂಗಡಿ ಏನಿದು ಸಂಬಂಧಪಟ್ಟಿದ್ದು ಡಾಕ್ಯುಮೆಂಟ್ಸ್ ನೋಡಿ ಅಂತ ಇದ್ರು ರಿಲೀಸ್ ಕೊಡ್ತಾರೆ. ಸೊ ಏನಪ್ಪಾ ಅಂದ್ರೆ ನಮ್ಮನ್ನು ಕನ್ಫ್ಯೂಸ್ ಮಾಡಿ ಬಕ್ರ ಏನಾರು ಮಾಡ್ತಾವ್ರ ಗೊತ್ತಾಗ್ತಿಲ್ಲ. ಇದರಲ್ಲಿ ನನಗೆ ಇನ್ನೊಂದು ಕುತೂಹಲ ಏನಂದ್ರೆ, ತರ್ಲೆ ಗ್ಯಾಂಗು ಯಾರು ಅಂತ ಇಕ್ಕೋಣ ಅನ್ನೋದೇ ಒಂದು ದೊಡ್ಡ ಇದಾಗ್ಬಿಟ್ಟಿದೆ. ಸೊ ಇದ್ರದ್ದು ಬಗ್ಗೆ ಈಗಲೇ ಕ್ಲಾರಿಟಿ ನಮಗೆ ಸಿಗೋದಿಲ್ಲ ಅಂತ ಅನ್ಸುತ್ತೆ. ಏನಕ್ಕೋಸ್ಕರ ಅಂದ್ರೆ ಇದು ಇವತ್ತು ನಾಳೆ ಮುಗಿಯೋದಿಲ್ಲ. ಮುಂದೆ ಹೋಗ್ತಾ ಬೆಳವಣಿಗೆ ಜಾಸ್ತಿ ಆಗ್ತಿರುತ್ತೆ. ನೋಡೋಣ ಇವರಿಬ್ರಲ್ಲಿ ಯಾರು ತರ್ಲೆ ಗ್ಯಾಂಗು, ಯಾರು ಒಂದ್ ಸ್ವಲ್ಪ ಇದಾಗಿರ್ತಾರೆ, ಸೋಷಿಯಲ್ ಇನ್ಫಾರ್ಮರ್ ಆಗಿ ನ್ಯಾಯದ ಪರ ತಾವು ಮಾಡಿರೋದೆಲ್ಲ ನ್ಯಾಯ ಅಂತ ತೋರಿಸ್ತಾರೆ ಅಂತ ಅಬ್ಸರ್ವೇಷನ್ ಮಾಡೋಣ. ಸೊ ನಾನು ಈ ಎಡಪಂಥಿ ಬಲಪಂಥಿ ಅವ್ರಿಗೆ ಕೇಳೋದೇನಪ್ಪಾ ಅಂದ್ರೆ, ಯಾಕೆಂದ್ರೆ ನಂತರ ಸೆಂಟ್ರಲ್ಲಿ ಕನ್ಫ್ಯೂಸ್ ಅಲ್ಲಿ ಇರ್ತಾರೆ, ಒಂದು ಕರೆಕ್ಟ್ ಡಿಸಿಷನ್ ತಗೊಳಕ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ, ಇವ್ರು ಹೇಳೋದು ಇವ್ರ ನೇರಕ್ಕೆ ಸರಿ ಇದೆ, ಇವ್ರು ಹೇಳೋದು ಇವ್ರ ನೇರಕ್ಕೆ ಸರಿ ಇದೆ. ಇಬ್ರು ಡೈಲಿ ಒಂದೊಂದು ತಗೊಂಬಂದು ದಾಖಲೆ ಬಿಡ್ತಾರೆ. ನಾನ್ ಹೇಳಿದ್ದೆ ಸರಿಯಪ್ಪ, ಇಲ್ಲಿ ಹೇಳಿದ್ದಿ ನೋಡಪ್ಪ ಅಂತ. ಇವನ್ ಬರ್ತಾನೆ ನಾನ್ ಹೇಳೋದು ಸರಿ ಅಂತಾನೆ. ಈಗ ಅವನು ಅಭಿಯಣ್ಣ ಬಂದವನೇ, ಅವನೇನು ಹೇಳ್ತಾವನ ಅವನಿಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಸೊ ಇವಾಗ ನಾವು ನೋಡೋಣ ಎಡಪಂಥಿ ಯಾರು ಬಲಪಂಥಿ ಯಾರು. ಇವರಿಬ್ರಲ್ಲಿ ತರ್ಲೆ ಗ್ಯಾಂಗ್ ಯಾರು ಆಗ್ತಾರೆ? ಇಬ್ರಿಗೂ ತರ್ಲೆ ಗ್ಯಾಂಗ್ ಅಂತ ಹೇಳೋದಿಲ್ಲ, ಇವರಿಬ್ರಲ್ಲಿ ಒಂದು ತರ್ಲೆ ಗ್ಯಾಂಗ್ ಇದೆ. ಅದು ಯಾವುದು ಅನ್ನೋದು ನನ್ನ ಫೈನಲ್ ಇಂಟೆನ್ಷನ್ ಆಗಿದೆ. ಯಾವುದಕ್ಕೆ ಇಕ್ಕೋಣ ತರ್ಲೆ ಗ್ಯಾಂಗ್ ಅಂತ. ಸೊ ಯಾಕೆಂದ್ರೆ ಬುರ್ಡೆ ಗ್ಯಾಂಗ್ ಆಲ್ರೆಡಿ ಬಂದೋಗಿದೆ. ಆ ಬುರ್ಡೆ ಕತೆ ಎಲ್ಲ ಕೇಳಿದ್ಮೋ, ವೀರ ಸೂರ ಬಂದ್ಬಿಟ್ಟದೆ, ಇಲ್ದೇ ಇರ್ದೆಲ್ಲ ಬುಟ್ಟ. ನಾವು ವಾವ್ ಗುರು ಗ್ರೇಟ್ ಅಂದ್ಬಿಟ್ವಿ ಅವನಿಗೆ. ಆಮೇಲೆ ಮಕ್ಕರಾದ್ವಿ ಅಂತ ಚೆನ್ನಾಗಿ ಗೊತ್ತಾಯ್ತು. ಅದಕ್ಕೆ ಈಗ ಏನಪ್ಪಾ ಅಂದ್ರೆ ಸೆಂಟ್ರಲ್ ನಿಂತ್ಕೊಂಡದ್ದೆ ಒಂದು ಅಬ್ಸರ್ವೇಷನ್ ಮಾಡೋಣ. ಯಾವನು ಕರೆಕ್ಟಾಗಿ ಹೇಳ್ತಾನೆ, ಯಾವನು ಸರಿಯಾಗಿ ಹೇಳ್ತಾನೆ ಇಲ್ಲ. ಯಾಕೆಂದ್ರೆ ಒಂದ್ ಕಡೆ ಓಲೈಕೆ ಒಂದ್ ಕಡೆ ಇದಾಗ್ಬಿಡ್ತು ಅಂದಾಗ ಸೊ ನಾವೇನ್ ಅನ್ಕೋತೀವಿ, ರೈಟ್ ಸೈಡ್ ಬಲಪಂಥಿ ಹೇಳ್ದೋನು ಇದೇ ನಿಜ ಅನ್ಕೊಬಿಟ್ಟಿರ್ತೀವಿ. ಇಲ್ಲ ಲೆಫ್ಟ್ ಸೈಡ್ ನಿಂತ್ಕೊಂಡ್ರೆ ಲೆಫ್ಟ್ ಸೈಡ್ ಹೇಳೋಣ ಅದೇ ನಿಜ ಅಂತೀವಿ. ಅವ್ನು ತಪ್ಪಾಗಿದ್ರು ಅದನ್ನೇ ಆರ್ಗೆ ಮಾಡ್ತಿರ್ತೀವಿ. ಇಲ್ಲ ಗುರು ಇವ್ನು ಹೇಳ್ತಿರೋದೇ ನಿಜ ಗುರು, ಗೋಲ್ಡನ್ ಕನ್ನಡಿಗ ಅಂದ್ರೆ ಗೋಲ್ಡ್ ಇದಂಗೆ ಗುರು ಅನ್ಕೊಂಡು ಇವನ್ ಬಗ್ಗೆನೂ ಹೇಳ್ಬಿಡ್ತೀವಿ. ಇಲ್ಲ ಅಂದ್ರೆ ಚಂದಣ್ಣನೂ ಪರವಾಗಿ ನಿಂತ್ಬಿಟ್ರೆ ಇಲ್ಲ ಗುರು ಇವಣ್ಣ ಹೇಳೋದೇ ನಿಜ ಗುರು, ಇವನ್ ಬಿಟ್ರೆ ಯಾರು ಇಲ್ಲ ಗುರು ಅನ್ನೋ ರೇಂಜಿಗೆ ನಿಂತ್ಕೊಬಿಡ್ತೀವಿ. ಸೊ ಹಂಗಾಗಿ ನಾನೇನಪ್ಪಾ ಅಂದ್ರೆ ಈ ಕಡೆನೂ ನಿಲ್ಲಲ್ಲ, ಈ ಒಣ್ಣನ ಕಡೆನೂ ನಿಲ್ಲಲ್ಲ. ಸೊ ನಂತರ ತುಂಬಾ ಜನ ಕನ್ಫ್ಯೂಸ್ ಅಲ್ಲಿ ಕುಂತಿರ್ತೀರಾ, ಇವ್ರು ಏನ್ ಗುರು ಹಿಂಗೆ ಹೇಳ್ತಾರೆ, ಇವನೇನ್ ಗುರು ಹಿಂಗೆ ಹೇಳ್ತಾನೆ ಅಂತ. ಸೊ ನಾ ಈ ಎಡಪಂಥಿ ಟೀಮ್ ಸೈಡ್ಗೆ ಸಪೋರ್ಟ್ ಇರೋರ್ಗೆ, ಬಲಪಂಥಿ ಟೀಮ್ ಸಪೋರ್ಟ್ ಇರೋರ್ಗೆ ಆಲ್ರೆಡಿ ನೋಡ್ತಾ ಇದೀವಿ. ಎರಡು ಕಡೆಗೂ ಸಪೋರ್ಟ್ ಇದ್ದಾರೆ.
ಸೊ ಅವ್ರಿಬ್ರಲ್ಲಿ ಕೇಳೋದು ಏನಪ್ಪಾ ಅಂದ್ರೆ ನಿಮ್ ಕಡೆ ಹೇಳ್ತಿರೋದು ನಿಜವಾಗ್ಲೂ ನಿಜನಾ ಅನ್ನೋದನ್ನ ಒಂದ್ ಸ್ವಲ್ಪ ನೀವು ಕ್ಲಾರಿಫೈ ಮಾಡ್ಕೊಂಡು ನಮ್ಗೊಂಚೂರು ಕ್ಲಾರಿಫೈ ಕೊಟ್ಬಿಡಿ. ಆಮೇಲೆ ಈ ಏನ್ ನಾನು ತಗೊಂಬಂದಿದ್ದೀನಿ ಹೊಸ್ದಾಗ ಒಂದು ನೇಮು ಅದನ್ನ ನಾಮಕರಣ ಮಾಡ್ಬಿಡೋಣ. ಫೈನಲ್ ಆಗಿ ಯಾರಿಗೆ ಇಕ್ಬೇಕು ಅಂತ ಒಂದು ನಾಮಕರಣ ಕೊಟ್ಬಿಡೋಣ. ಸೊ ಮತ್ತೆ ಸಿಗೋಣ, ಇವ್ರುಗಳ ಕನ್ಫ್ಯೂಸ್ಗಳನ್ನ ನೋಡ್ತಾ ಇರೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಆದಷ್ಟು ಕೇಳ್ಕತೀನಿ, ಇವರಿಬ್ರು ಎಡಪಂಥಿ ಬಲಪಂಥಿಲಿ ಯಾರು ಒಂಚೂರು ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಅನ್ನೋದು ನೀವಾರು ಇನ್ಫಾರ್ಮೇಶನ್ ಕೊಡ್ರಪ್ಪ ಅಂತ ಕೇಳ್ಕೊಳ್ತೀನಿ. ಓಲೈಕೆಯಿಂದ ಯಾವುದೇ ಕಾರಣಕ್ಕೂ ಕೊಡೋಕೋಬೇಡಿ. ನಮ್ಮ ಅಣ್ಣ ಕರೆಕ್ಟಾಗಿ ಹೇಳೋಣ, ನಮ್ಮ ಕನ್ನಡಿಗ ಕರೆಕ್ಟಾಗಿ ಹೇಳೋಣ ಅಂತೆಲ್ಲ ಕೊಡೋದಿಕ್ಕೆ ಹೋಗ್ನೇಬೇಡಿ. ಸೊ ಅದು ನಿಜ ಅನ್ಸೋರೆ ನಿಮ್ಮ ಆತ್ಮಸಾಕ್ಷಿಗೆ ನಿಜ ಗುರು ಇದು ಅನ್ಸಿದ್ರೆ ಆ ಥರ ಇದ್ರೆ ಮಾತ್ರ ಒಂದು ಲೈಕ್ ಕೊಟ್ಬಿಟ್ಟು ಕಮೆಂಟ್ ಹಾಕ್ಬಿಡಿ, ಗುರು ಇಂಥದ್ದು ನಿಜ ಗುರು ಅಂತ. ಸೆಂಟ್ರಲ್ ಬಂದ್ಬಿಟ್ಟು ನನಗೆ ಬೈಕಕ್ಕೆ ಹೋಗಬೇಡ, ಇಷ್ಟು ದಿನ ಎಲ್ಲಿ ಕುಂತಿದೆ ಗುರು ಅಂತ. ನಾನು ರೀಸೆಂಟ್ ಆಗಿ ಒಂದು ಯೂಟ್ಯೂಬ್ ಓಪನ್ ಮಾಡ್ಕೊಂಡಿದ್ದೀನಿ. ಏನಂದ್ರೆ ಈ ತರಲೆ ಇದೆಲ್ಲ ಕೇಳಿ ಕೇಳಿ ನನಗೆ ತರಲೆ ಹಿಡ್ಕೊಬಿಟ್ಟೈತೆ. ಸೊ ಮತ್ತೆ ಸಿಗೋಣ, ಇವರ ವಿಡಿಯೋಗಳನ್ನ ಅಬ್ಸರ್ವ್ ಮಾಡೋಣ. ಇವರಿಬ್ರಲ್ಲಿ ಯಾರು ಅಂತ ಮಧ್ಯದಲ್ಲಿ ಕುಂತ್ಕೊಂಡು ನಾವು ಅಲ್ಲಿ ಕೋರ್ಟಲ್ಲಿ ಜಡ್ಜಮ್ಮ ನೋಡ್ತಿರ್ತಾರಲ್ಲ, ಜಡ್ಸರು ಆ ಥರ ಒಂದು ನೋಡ್ತಾ ಕುಂತ್ಕೊಬಿಡೋಣ. ನಾವೆಲ್ಲ ಆ ಲೆವೆಲ್ಗೆ ಹೋಗೋಕ್ಕಂತೂ ಆಗಲ್ಲ, ಇಮ್ಯಾಜಿನೇಷನ್ ಇಲ್ಲೇ ಕುಂತ್ಕೊಂಡು ಮಾಡ್ಕೊಳ್ಳೋಣ. ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಬೈ ಬೈ, ಟಾಟಾ, ಶಿಯೋ. ಈ ವಿಡಿಯೋ ಏನಾರ ಒಂದು ಸ್ವಲ್ಪ ನಿಮಗೂ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ಶೇರ್ ಮುಖಾಂತರ ಶೇರ್ ಮಾಡ್ಬಿಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಅವರು ಸ್ವಲ್ಪ ಕನ್ಫ್ಯೂಸ್ ಆಗಲಿ. ಮತ್ತೆ ಸಿಗೋಣ, ಬಾಯ್.